1895ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಒಂದು ರೈಲ್ವೆ ಮಾರ್ಗ ಕಟ್ಟಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ ತೀರ್ಮಾನ ಮಾಡುತ್ತೆ. ಕಲ್ಕಾದಿಂದ ಶಿಮ್ಲಾವರೆಗೂ ಟೋಟಲ್ ಆಗಿ 96 ಕಿಲೋಮೀಟರಷ್ಟು ಉದ್ದವಾಗಿರುವಂಥ ಈ ಮಾರ್ಗ, ಇದರಲ್ಲಿ 102 ಸುರಂಗ ಮಾರ್ಗಗಳು ಬರ್ತವೆ. ಮತ್ತು ಅದರಲ್ಲಿ ಒಂದು ವಿಭಿನ್ನವಾಗಿರುವಂಥ ಸುರಂಗ ಮಾರ್ಗ ನೀವು ನೋಡ್ಬೋದು. ಕರ್ನಲ್ ಬಾರ್ಗನವನು ಈ ಸುರಂಗವನ್ನು ಕಟ್ಟಲು ಶುರು ಮಾಡ್ತಾನೆ. ಎಲ್ಲರಿಗೂ ಈ ನಂಬಿಕೆ ಏನಿತ್ತು ಅಂದರೆ, ಈ ಕರ್ನಲ್ ಬಾರ್ಗೆ ಒಂದು ಕೆಲಸ ಕೊಟ್ಟರೆ ಇವನು ಸಂಪೂರ್ಣವಾಗಿ ಕೆಲಸ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ, ಇವನು ತುಂಬ ಪ್ರತಿಭಾವಂತ ಇಂಜಿನಿಯರ್ ಆಗಿದ್ದ ಅಂತೇಳಿ ಎಲ್ಲರಿಗೆ ಒಂದು ನಂಬಿಕೆ ಇತ್ತು. ಇವನೊಂದು ಪ್ಲ್ಯಾನ್ ಮಾಡ್ತಾನೆ. ಏನು ಅಂದರೆ, ಈ ಸುರಂಗ ಮಾರ್ಗವನ್ನು ಎರಡೂ ಕಡೆಯಿಂದ ಕಟ್ಕೊತ ಬರೋಣ, ಯಾವಾಗ ಒಂದು ಕಡೆ ಬಂದು ನಿಲ್ತೀವಲ್ಲ ಅಲ್ಲಿಗೆ ಈ ಸುರಂಗ ಮಾರ್ಗ ಸಂಪೂರ್ಣವಾಗಿ ಮುಗಿಯುತ್ತೆ ಅಂತೇಳಿ ಕೆಲಸ ಏನೋ ಶುರು ಮಾಡ್ತಾರೆ. ಆದರೆ ಆ ಸುರಂಗ ಮಾರ್ಗ ಒಂದು ಕಡೆ ಬಂದು ನಿಲ್ಲೋದಿಲ್ಲ, ಸಂಪೂರ್ಣವಾಗಿ ಆ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ತಿಂಗಳಾನುಗಟ್ಟಲೆ ಕೆಲಸ ಮಾಡ್ತಾಯಿದ್ರು, ಸಾವಿರಾರು ಕಾರ್ಮಿಕರು ಕೆಲಸ ಮಾಡಿದ್ರು, ಅವರ ಕಷ್ಟಗಳು ಎಲ್ಲವೂ ಕೂಡ ವ್ಯರ್ಥ ಆಗಿಬಿಡುತ್ತೆ. ಸೊ ಇದನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಅವರನ್ನು ಕರೆದುಬಿಟ್ಟು ಇವರ ಮೇಲೆ ಒಂದು ರೂಪಾಯಿ ದಂಡವನ್ನು ಹಾಕ್ತಾರೆ. ನಿಮಗೆ ಇದು ನಗು ಬರಬಹುದು, ಆದರೆ ನಗಬೇಡಿ ಯಾರು, ಯಾಕಂದರೆ ಅವನ ಜೀವನಕ್ಕೆ 1 ರೂಪಾಯಿ ಬೆಲೆಯನ್ನು ಕಟ್ಟಿಬಿಟ್ಟು ಅವನಿಗೆ ಬಹಿಷ್ಕಾರ ಆಗ್ತಾರೆ, ಅಂದರೆ ಅವನಿಗೆ ಹರಾಜಿಗೆ ಇಡ್ತಾರೆ. ಆ ಸಭೆಯಲ್ಲಿ ಅವನು ಅವಮಾನವನ್ನು ತಡೆಯಲಾರದೆ ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಆ ಸಭೆ ನಡೆದಿರೋದ್ರಿಂದ ಅವನೇನು ಮಾಡ್ತಾನೆ, ಸೀದಾ ಅವನು ಕಟ್ತಿರುವಂತಹ ಒಂದು ಸುರಂಗ ಮಾರ್ಗಕ್ಕೆ ಒಳಗೆ ಹೋಗ್ಬಿಟ್ಟು ಶೂಟ್ ಮಾಡಿಕೊಂಡು ಸತ್ತೋಗ್ಬಿಡ್ತಾನೆ. ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಬಟ್ ಅವ್ನು ಶೂಟ್ ಮಾಡ್ಕೊಂಡಿರೋದ್ರಿಂದ ಇದ್ದಾನೆ ಅಂತೇಳಿ ಕನ್ಸಿಡರ್ ಮಾಡಿಬಿಟ್ಟು ಅದೇ ಒಂದು ಸುರಂಗ ಮಾರ್ಗದ ಎಂಟ್ರೆನ್ಸಲ್ಲಿ ಇವರ ಒಂದು ಗೋರಿನ ಮಾಡಿಬಿಟ್ಟು ಬಿಡ್ತಾರೆ. ಆದರೆ ಅಲ್ಲಿರುವಂಥ ಹಳ್ಳಿಯ ಜನರು ಒಂದು ನಂಬಿಕೆ ಇತ್ತು ಅಂದರೆ, ಕರ್ನಲ್ ಬಾರ್ಗು ಸತ್ತಿದ್ದಾನೆ, ಅವನ ಆತ್ಮ ಅದೇ ಒಂದು ಸುರಂಗ ಮಾರ್ಗದಲ್ಲಿ ಇದೆ. ರಾತ್ರಿ ಹೊತ್ತು ಏನೋ ಒಂದು ಅಳತೆ ಮಾಡ್ತಿರುವಂಥ ಶಬ್ದ, ಉಸಿರಾಡ್ತಿರುವಂಥ ಶಬ್ದ, ಏನೋ ಕಲ್ಲಿಗೆ ಕುಟ್ತಿರುವಂಥ ಶಬ್ದ ಕೇಳಿಸುತ್ತೆ ಅಂತೇಳಿ ಹೇಳ್ತಾ ಇದ್ರು. ಅರ್ಜುನ್ ಕೃಷ್ಣನವನು 32 ವರ್ಷ ಇವನು ಡಾಕ್ಯುಮೆಂಟ್ರಿ ನಿರ್ದೇಶನವನ್ನು ಮಾಡ್ತಾ ಇದ್ದ. ಇವರ ತಂದೆ ಒಂದು ಬೆಸ್ಟ್ ಡಿಸಿಷನ್ ಮಾಡಿದ್ರು, ಒಂದು ಒಳ್ಳೆ ಬ್ರಿಡ್ಜನ್ನು ಕಟ್ಟಬೇಕು ಅಂತೇಳಿ. ಆದರೆ ಏನೋ ಒಂದು ಕಾರಣಾಂತರದಿಂದ ಆ ಬ್ರಿಡ್ಜು ಅಲ್ಲಿಗೆ ವಿಫಲವಾಗುತ್ತೆ, ಸಂಪೂರ್ಣವಾಗಿ ಆಗೋದಿಲ್ಲ. ಅವರು ಕಟ್ತಿರುವಂಥ ಕಂಪ್ನಿ ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ. ಆಮೇಲೆ ಅರ್ಜುನ್ ತಂದೆ ಕೇಳಲಾರ್ದೆ ಅವನನ್ನು ಬಿಟ್ಟು ಹೋಗಿಬಿಡ್ತಾರೆ. ಅರ್ಜುನ್ ತಂದೆ ಜೊತೆ ಮಾತ್ರ ಇದ್ದಿದ್ದು, ಅವನಿಗೆ ತಾಯಿ ಇರಲಿಲ್ಲ. ಸೊ ಅವನಿಗೆ ತುಂಬ ಕೋಪ ಆಯಿತು. ನನ್ನ ತಂದೆ ಏನಾದರೂ ವಾಪಸ್ ಬಂದರೆ ನಾನು ಅವರನ್ನು ಕ್ಷಮಿಸೋದಿಲ್ಲ, ಇಂದಿಗೂ ಕೂಡ ಕ್ಷಮಿಸಿಲ್ಲ, ಮುಂದೆನೂ ಕೂಡ ಕ್ಷಮಿಸೋದಿಲ್ಲ, ಎಂದೆಂದಿಗೂ ಕೂಡ ಕ್ಷಮಿಸೋದಿಲ್ಲ ಅಂಥೇಳಿ ಹೇಳ್ತಾ ಇದ್ರು. ಕೂಡ ಅವನ ಕಣ್ಣು ಯಾವಾಗಲೂ ಕೂಡ ಭಾರದಿಂದನೇ ತುಂಬಿಡ್ತಾ ಇತ್ತು. ಅವನಿಗೆ ಈ ಕತೆ ಕೇಳಿದಾಕರ ಇದು ನನ್ನ ತಂದೆಯ ಕತೆ ಥರನೇ ಇದೆಯಲ್ಲ, ಇದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತೇಳಿ ಆಸಕ್ತಿನ ಒಂದು ಬರೆಸ್ಕೊಂಡು ಏನು ಮಾಡ್ತಾನೆ, ಆ ಜಾಗಕ್ಕೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಇವ್ರದ್ದೊಂದು ತಂಡ ಇರುತ್ತೆ, ಮೀರಾ, ಪ್ರಕಾಶ್ ಮತ್ತು ಅರ್ಜುನ್. ಇವ್ರು 3 ಜನ ಸೇರಿಕೊಂಡು ಆ ಜಾಗಕ್ಕೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ರೇಖಾ ಒಬ್ಬಳು ಸೌಂಡ್ ಇಂಜಿನಿಯರ್, ಮನುಷ್ಯರಿಗೆ ಕೇಳಿಸ್ಲಾರ್ದಂಥ ಶಬ್ದಗಳು ಕೂಡ ಇವಳಿಗೆ ಕೇಳಿಸ್ತಾ ಇರುತ್ತೆ. ಪ್ರಕಾಶನವನು ರೈಲ್ವೆ ಇತಿಹಾಸದಲ್ಲಿ ತುಂಬ ಕಲ್ತಿದ್ದ, ರೈಲ್ವೆ ಇತಿಹಾಸ ಇಂಚಿಂಚನ್ನು ಕೂಡ ಹೇಳ್ತಾ ಇದ್ದ. ಯಾವಾಗ ರೈಲ್ವೆ ಹುಟ್ಟಿತು, ಯಾವ ಮಾರ್ಗ ಎಲ್ಲಿಗೆ ಹೋಗುತ್ತೆ, ಎಷ್ಟನೇ ಸುರಂಗ ಮಾರ್ಗ ಇದು ಅಂತೇಳಿ ಎಲ್ಲವೂ ಮಾಹಿತಿ ಇತ್ತು. ಸೊ 3 ಜನ ಸೇರಿಕೊಂಡು ಪ್ಲ್ಯಾನನ್ನು ಮಾಡಿಕೊಂಡು ರೈಲ್ವೆನ ಹತ್ಕೊಂಡು ಆ ಸುರಂಗದ ಮಾರ್ಗ ಕಡೆ ಬರ್ತಾರೆ. ಅಂದರೆ ಕರ್ನಲ್ ಬಾರ್ಗ್ ಅವನ ಗೋರಿ ಇರುವಂತಹ ಸುರಂಗ ಕಡೆ ಬರ್ತಾರೆ. ಸೊ ಹೋಗ್ತಿರ್ಬೇಕಾದ್ರೆ ಅರ್ಜುನ್ ಪ್ರಕಾಶ್ಗೆ ಕೇಳ್ತಾನೆ, ಆ ಸುರಂಗ ಮಾರ್ಗ ಹೇಗಿದೆ, ಅಲ್ಲಿ ನಾವು ಡಾಕ್ಯುಮೆಂಟ್ರಿ ಮಾಡ್ಬೋದಾ ಅಂತೇಳಿ. ಅವಾಗ ಪ್ರಕಾಶ್ ಹೇಳ್ತಾನೆ, ಮಾಡ್ಬೋದು, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಸಾವಿರಾರು ಜನಗಳು ಅಲ್ಲಿಗೆ ಹೋಗ್ತಾ ಇರ್ತಾರೆ, ನಗುತ್ತಿರ್ತಾರೆ, ಸಂತೋಷದಿಂದ ಅವರ ಮನೆಗೆ ಹೋಗಿ ಮುಟ್ತಾ ಇರ್ತಾರೆ. ಅಷ್ಟಕ್ಕೊಂದು ದಾರಿ ಮಾಡಿಕೊಟ್ಟಿದೆ ಆ ಒಂದು ಸುರಂಗ ಮಾರ್ಗ ಅಂತೇಳಿ ಹೇಳ್ತಾರೆ. ಸೊ ಆಮೇಲೆ ಅವರೊಂದು ಮಾತು ಹೇಳ್ತಾರೆ, ನೀವು ಬೆಳಗ್ಗೆ ಶೂಟ್ ಮಾಡ್ಕೊಳ್ಳಿ, ಮಧ್ಯಾಹ್ನ ಶೂಟ್ ಮಾಡ್ಕೊಳ್ಳಿ, ಬಟ್ ಸಾಯಂಕಾಲನೂ ಶೂಟ್ ಮಾಡ್ಕೊಳ್ಳಿ, ಆದರೆ ರಾತ್ರಿ ಹೊತ್ತು ಮಾತ್ರ ಶೂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅರ್ಜುನ್ ಹೇಳ್ತಾನೆ, ಯಾಕೆ ಶೂಟ್ ಮಾಡಬಾರ್ದು ಅಂತೇಳಿ. ಅಲ್ಲಿ ನೀನು ಹೋದರೆ ನಮ್ಮ ಜೊತೆ ಮಾತನಾಡಲ್ಲ, ಬೇರೆ ಯಾರ ಜೊತೆನೋ ಒಬ್ಬರ ಜೊತೆ ಮಾತನಾಡ್ತೀಯ, ಅದಕ್ಕೆ ರಾತ್ರಿ ಹೊತ್ತು ಬೇಡ ಅಂತೇಳಿ ನಗ್ತಾ ಉತ್ತರವನ್ನು ಕೊಡ್ತಾನೆ. ಸೊ ಹಾಗೆ ಕಳೀತಾ ಅವರು ಬಾರ್ಗ್ ನಿಲ್ದಾಣಕ್ಕೆ ಬಂದು ತಲುಪ್ತಾರೆ. ಸೊ ನೋಡಪ್ಪ, ಇದೇ ಆ ಮಾರ್ಗ, ಇದೇ ಆ ಸುರಂಗ ಅಂತೇಳಿ ಪ್ರಕಾಶ್ ಕೈ ಮಾಡಿ ತೋರಿಸ್ತಾರೆ.
ಸೊ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮಧ್ಯಾಹ್ನದ ಹೊತ್ತು ಆ ಜಾಗಕ್ಕೆ ಹೋಗ್ತಾರೆ. ಮೀರಾ ಎಲ್ಲವೂ ಕೂಡ ಸೌಂಡ್ ಸಿಸ್ಟಮನ್ನು ಚೆಕ್ ಮಾಡ್ತಾ ಇರ್ತಾಳೆ. ಸೌಂಡ್ ಆನ್ ಮಾಡೋದು, ಆಫ್ ಮಾಡೋದು ಅಂತೇಳಿ ಮಾಡ್ತಾ ಇರ್ತಾರೆ. ಸುರಂಗದ ಮಾರ್ಗ 495 ಉದ್ದ ಇರುವಂತಹ ಮಾರ್ಗ ಇದು, ಸುರಂಗ ಇದು. ಇದರಲ್ಲಿ ಬರೀ 30 ಮೀಟರ್ ಅಷ್ಟೇ ಬೆಳಕು ಕಾಣಿಸುತ್ತೆ, ಒಳಗೆ ಫುಲ್ಲು ಕತ್ಲೆ. ಯಾವಾಗ ನೀವು ಟಾರ್ಚನ್ನ ಆನ್ ಮಾಡ್ತಿರಲ್ಲ ಅವಾಗ ಮಾತ್ರ ಬೆಳಕು, ಇಲ್ಲ ಅಂದರೆ ಸಂಪೂರ್ಣವಾಗಿ ಕತ್ಲೆಯಾಗಿ ಆ ಮಾರ್ಗ ಕಾಣಿಸ್ತಾ ಇರುತ್ತೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇವರಿಗೆ ಏನು ಅನ್ನಿಸ್ತಿರಲ್ಲ, ತುಂಬ ಜೋಶಿಂದ ಹೋಗ್ತಿರ್ತಾರೆ. ಇಲ್ಲಿ ನಾವು ಏನೋ ಒಂದು ನೋಡ್ಕೋಬೋದು, ಏನೋ ಒಂದು ಸ್ಪರ್ಶ ಆಗ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಹೋಗ್ತಾ ಇರ್ತಾರೆ. ಮೀರಾ ಸೌಂಡ್ ಚೆಕ್ಕನ್ನು ಮಾಡ್ತಾ ಇರ್ತಾಳೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮೀರಾಗೆ ಒಂದು ಅಸಾಮಾನ್ಯ ಒಂದು ಶಬ್ದ ಕೇಳಿಸುತ್ತೆ. ಮೀರಾ ಗಾಬರಿಯಿಂದ ಅರ್ಜುನ್ಗೆ ಕರೀತಾಳೆ, ನೋಡಿ ಈ ಸೌಂಡ್ ಏನೋ ಕೇಳಿಸ್ತಾ ಇದೆ, ಏನಿದು ಅಂತೇಳಿ. ಸೊ ಆವಾಗ ಅರ್ಜುನ್ ಹೇಳ್ತಾನೆ, ಇದು ಯಾರೋ ಒಬ್ಬ ಕಾರ್ಮಿಕ ಕೆಲಸ ಮಾಡ್ತಿರುವಂಥ ಶಬ್ದ, ಉಸಿರಾಡ್ತಿರುವಂಥ ಶಬ್ದ. ಆದರೆ ಮೀರಾ ಹೇಳ್ತಾಳೆ, ನೀನು ತಪ್ಪು, ನೀನು ಹೇಳ್ತಿರೋದು. ಒಂದೊಂದು ಇಂಚು ಆ ಉಸಿರಾಟ ಹತ್ರ ಬರ್ತಿರುವಂಥ ಶಬ್ದ ನನಗೆ ಕೇಳಿಸ್ತಾ ಇದೆ, ನೀನು ಯಾಕೆ ಈ ಥರ ಅಂತಿದ್ಯಾ ಅಂತೇಳಿ. ಸರಿ ಬಿಡು, ಏನೋ ಒಂದು ಅಂತ ಇನ್ನೊಂದ್ಸಲ ಮತ್ತೆ ಆ ಒಂದು ಸೌಂಡ್ ಚೆಕ್ಕನ್ನು ಮಾಡಿ ಮತ್ತೆ ಶುರು ಮಾಡ್ತಾರೆ. ಮತ್ತೆ ಒಳಗೆ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಗಾಬರಿಯಿಂದ ಆ ಮೀರಾ ಮತ್ತೆ ಕಿರಿಚ್ತಾಳೆ, ಏನೋ ಇದೆ ಇಲ್ಲಿ ಬಾ ಅಂತೇಳಿ. ಅವಾಗ ಅವ್ರಿಗೆ ಕೇಳಿಸುತ್ತೆ ಒಂದು ಸಣ್ಣ ಮಗು ಆಡ್ತಿರುವಂತಹ ಶಬ್ದ, ನಗ್ದಿರುವಂಥ ಶಬ್ದ ಇವ್ರಿಗೆ ಕೇಳಿಸುತ್ತೆ. ಮತ್ತೆ 3 ಜನ ಗಾಬರಿ ಆಗ್ತಾರೆ, ಏನಪ್ಪ ಇದು ಈ ಥರ ಶಬ್ದ ಕೇಳಿಸ್ತಾ ಇದೆ ಅಂತೇಳಿ. ಅವಾಗ ಪ್ರಕಾಶ್ ಒಂದು ಕತೆ ಹೇಳ್ತಾನೆ. 1895ರಲ್ಲಿ ಒಂದು ಮಗು ಈ ಒಂದು ಸುರಂಗ ಮಾರ್ಗದಲ್ಲಿ ಬಂದಿತ್ತು. ಆದರೆ ಆ ಮಗು ಇಂದಿಗೂ ಕೂಡ ಹೊರಗಡೆ ಬಂದಿಲ್ಲ, ಇಲ್ಲೇ ಉಳಿದಿದೆ ಅಂತೇಳಿ. ಸೊ ಅದೇ ಮಗು ಇದು ಅಂತೇಳಿ ಪ್ರಕಾಶ್ ಹೇಳ್ದಾಕರ ಗಾಬರಿಯಿಂದ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮತ್ತೆ ಸೌಂಡ್ ಚೆಕ್ ಮಾಡ್ತಾ ಹೋದಾಕ್ರ ಅಲ್ಲಿ ಅವರಿಗೆ ಏನೋ ಒಂದು ಶಬ್ದ ಕೇಳಿಸುತ್ತೆ. ಯಾರೋ ಒಬ್ಬ ವಯಸ್ಸಾಗಿರುವಂತಹ ಇಂಜಿನಿಯರ್ ಒಂದು ಅಳತೆ ಮಾಡ್ತಿರುವಂತಹ ಶಬ್ದ, ಒಂದು ಕಲ್ಲಿಗೆ ಏನೋ ಒಂದು ಕುಡ್ತಿರುವಂತಹ ಶಬ್ದ, ಉಸಿರಾಡ್ತಿರುವಂತಹ ಶಬ್ದ, ಏನೋ ಇನ್ನೂ ಕೆಲಸ ಮುಗಿದಿಲ್ಲ ಅದನ್ನು ರಿಪೇರಿ ಮಾಡ್ತಿರುವಂತಹ ಶಬ್ದ ಎಲ್ಲವೂ ಕೂಡ ಇವ್ರಿಗೆ ಕೇಳಿಸ್ತಾ ಇರುತ್ತೆ. ಆಟ್ ಎ ಟೈಮ್ ಅವಾಗ್ಲೇ ಅರ್ಜುನ್ ಸಡನ್ಲಿ ಮಾಯವಾಗಿಬಿಡ್ತಾರೆ. ಎಲ್ಲರೂ ಕೂಡ ಗಾಬರಿಯಿಂದ ಅರ್ಜುನ್ ಅರ್ಜುನ್ ಅಂತೇಳಿ ಕಿರಿಸ್ತಿರ್ತಾರೆ. ಬಟ್ ಅಲ್ಲಿ ಅರ್ಜುನ್ ಕಾಣಿಸೋದಿಲ್ಲ. ಸತತವಾಗಿ 6 ಗಂಟೆ ಆ ಅರ್ಜುನನ ಹುಡುಕ್ತಾ ಇರ್ತಾರೆ, ಬಟ್ ಅವ್ನು ಕಾಣಿಸೋದೇ ಇಲ್ಲ. ಆಮೇಲೆ 6 ಗಂಟೆ ನಂತರ ಸಡನ್ಲಿ ಅವ್ರ ಕಣ್ಣು ಮುಂದೆ ಬಂದು ಅರ್ಜುನ್ ನಿಂತ್ಕೊಂಡ್ಬಿಡ್ತಾನೆ. ಇವರು ತುಂಬ ಕೋಪ ಬರ್ತಿರುತ್ತೆ ಇವರಿಗೆ. ಆದ್ರೂ ಕೂಡ ಕೋಪವನ್ನು ಹಿಡಿದಿಟ್ಕೊಂಡು ಅರ್ಜುನ್ ಕೇಳ್ತಾರೆ, ಯಾಕೆ ಇಷ್ಟೊತ್ತು ನಮಗೆ ಕಾಡಿಸ್ತಿದ್ಯಾ, ಎಲ್ಲಿಗೆ ಹೋಗಿದ್ದೆ ನೀನು, ಒಂದು ಮಾತು ಕೂಡ ಆಡಲಿಲ್ಲಲ್ಲ ಯಾಕೆ ಅಂತೇಳಿ. ಅರ್ಜುನ್ ನಿಧಾನಕ್ಕೆ ಹೇಳ್ತಾನೆ, ಇಲ್ಲ ನನಗೆ ಯಾರೋ ಒಬ್ಬರು ಕೈ ಕಟ್ಬಿಟ್ಟು ಕಣ್ಣು ಮುಚ್ಚಿ ಎಲ್ಲೋ ಕರ್ಕೊಂಡೋಗ್ಬಿಟ್ರು, ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಯಾರೋ ಒಬ್ಬ ವ್ಯಕ್ತಿ ನನ್ನ ಕೈ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದುಬಿಟ್ರು, ಅದು ಯಾರಂತೇಳಿ ಗೊತ್ತಿಲ್ಲ. ಬಟ್ ನನಗೊಂದು ನೆನಪಾಯಿತು, ಏನಂದರೆ ಇದು ನನ್ನ ತಂದೆಯ ಕೈ, ನನಗೆ ಕರ್ಕೊಂಬಂದಿದ್ದು ನನ್ನ ತಂದೆಯ ಕೈ ಅಂತ ಅವರೊಂದು ವಾಕ್ಯ ಹೇಳ್ತಾ ಇದ್ರು ನನಗೆ. ಅದು ಕನ್ನಡದಲ್ಲಿ ಅಲ್ಲ, ಇಂಗ್ಲೀಷ್ದಲ್ಲಿ ಅಂತ. ಡೋಂಟ್ ಲೆಟ್ ಅ ಮಿಸ್ಟೇಕ್ ಬಿಕಮ್ ಯು ಬ್ರೇವ್. ಸೊ ಈ ಶಬ್ದ ನಾನು ನನ್ನ ತಂದೆಗೆ ಹೇಳಬೇಕು ಅಂತೇಳಿ ಇಟ್ಟಿದ್ದೆ, ಬಟ್ ಯಾರೋ ನನಗೆ ಈ ಶಬ್ದ ಹೇಳಿದರು, ಯಾರೋ ಈ ವಾಕ್ಯ ಹೇಳಿದರು, ಇದು ನನ್ನ ತಂದೆಗೆ ಹೇಳಬೇಕು ಅಂಥೇಳಿ ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತೇಳಿ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗಿಬಿಟ್ಟು ಅರ್ಜುನ್ ಒಂದು ಹೂವಿನ ಬೊಕ್ಕೆ ತಂದು ಆ ಕರ್ನಲ್ ಬಾರ್ಗೆ ಗೋರಿ ಇರತ್ತಲ್ಲ ಅವ್ರ ಮುಂದೆ ಒಂದು ಹೂವನ್ನು ಇಡ್ತಾರೆ. ಈ ಹೂವು ಯಾರು ತಪ್ಪು ಮಾಡಿದಾರಲ್ಲ, ಅವರು ಅವಮಾನ ಆಗಿ ಯಾರು ತೀರ್ಕೊಂಡಿದ್ದಾರೆ, ಯಾರು ಸತ್ತಿದಾರಲ್ಲ ಅವರಿಗೆ, ಎಲ್ಲ ಕಾರ್ಮಿಕರಿಗೆ, ಎಲ್ಲ ಇಂಜಿನಿಯರ್ಸ್ಗಳಿಗೆ, ಇದು ನನ್ನ ತಂದೆಗೆ ಅಂತೇಳಿ ಆ ಹೂವನ್ನು ಇಡ್ತಾರೆ. ಆದರೆ ಇಲ್ಲಿ ಒಂದು ಶಬ್ದ ಕೇಳಿಸುತ್ತೆ ಅವರಿಗೆ, ಥ್ಯಾಂಕ್ ಯು ಅಂತೇಳಿ. ಥ್ಯಾಂಕ್ ಯು. ಮೀರಾ ಇದನ್ನು ಕೂಡ ರೆಕಾರ್ಡ್ ಮಾಡಿರ್ತಾಳೆ. ಸೊ ಸತತವಾಗಿ ಇಡೀ ದಿನ ಏನೇನು ರೆಕಾರ್ಡ್ ಆಗಿರುತ್ತಲ್ಲ ಏನೂ ಇರಲ್ಲ, ಬಟ್ ಇದೊಂದು ಶಬ್ದ ಥ್ಯಾಂಕ್ ಯು ಅನ್ನೋದು ಅವರಿಗೆ ಕೇಳಿಸುತ್ತೆ. ಅದೇ ಊರಿನಲ್ಲಿರುವಂಥ ಒಬ್ಬ ರಾಜು ಅನ್ನೋನು ಒಂದು ಮಾತನ್ನು ಹೇಳ್ತಾನೆ. ಕರ್ನಲ್ ಬಾರ್ಗ್ ಒಬ್ಬ ಇಂಜಿನಿಯರ್, ಇವನಿಗೆ
ಯಾವತ್ತೂ ಕೂಡ ಇವನು ಶಾಂತವಾಗಿರೋದಿಲ್ಲ. ಯಾವಾಗ ಇವನನ್ನು ಯಾರೋ ಒಬ್ರು ಕ್ಷಮಿಸ್ತಾರಲ್ಲ, ಅವಾಗ ಮಾತ್ರ ಇವನು ಶಾಂತವಾಗ್ತಾನೆ ಅಂತೇಳಿ. ಸೊ ಆ ಘಟನೆ 2 ಕೂಡ ನಡೆಯುತ್ತೆ. ಇವರಿಗೆ ಯಾರೋ ಒಬ್ರು ಕ್ಷಮಿಸಿದ್ರು, ಮತ್ತೆ ಹೂವನ್ನ ಬೊಕ್ಕೆನ ಇಟ್ರು. ಅವಾಗ ಮಾತ್ರ ಇವನು ಶಾಂತ ರೀತಿಯಿಂದ ಆದ. ಥ್ಯಾಂಕ್ ಯು ಹೇಳ್ಬಿಟ್ಟು ಹೋದ ಅಂತೇಳಿ ಅಲ್ಲಿಗೆ ಬರ್ತಾನೆ. ಇನ್ನೊಂದು ಮಾತನ್ನ ಹೇಳ್ತಾರೆ, ಏನು ಅಂದ್ರೆ, ನೀವು ತಪ್ಪು ಮಾಡಿದ್ರಿ, ಆದ್ರೆ ಆ ಸುರಂಗ ಮಾರ್ಗ ಇನ್ನೂ ಕೂಡ ಇದೆ. ಯುನೆಸ್ಕೋ ಇದನ್ನ ವಿಶ್ವ ಪರಂಪರೆ ಅಂತೇಳಿ ಕನ್ಸಿಡರ್ ಮಾಡಿದೆ. ಸೊ ಎಷ್ಟು ದೊಡ್ಡ ಸಾಧನೆ ನೀವು ಮಾಡಿದ್ದೀರಾ ಅಂತೇಳಿ ಹೇಳ್ತಾರೆ. ನಿಮ್ಮ ತಪ್ಪು ಒಂದು ಕಲ್ಲಿನ ಮೇಲೆ ಬರ್ದಿರುವಂತ ಶಾಪ ಅಲ್ಲ, ಅದು ಒಂದು ಪಾಠ. ಲಕ್ಷಾಂತರ ಜನರು ನಿಮ್ಮ ಮಾರ್ಗದಿಂದ ಹೋಗ್ತಾ ಇದ್ದಾರೆ, ಮನೆಗೆ ಹೋಗಿ ಸೇರ್ತಾ ಇದ್ದಾರೆ, ಪ್ರೀತಿಸಿ ಬದುಕ್ತಾ ಇದ್ದಾರೆ. ನಿಮ್ಮ ತಪ್ಪು ಇವತ್ತು ಒಂದು ಅವಕಾಶವಾಗಿ ನಿಂತಿದೆ. ಸುರಂಗ ಸಂಖ್ಯೆ 33 ಇಂದಿಗೂ ಕೂಡ ಅಲ್ಲೇ ಇದೆ. ಪ್ರತಿದಿನ ರೈಲುಗಳು ಅಲ್ಲಿಂದ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಆದ್ರೆ ಸ್ಥಳೀಯರು ಹೇಳ್ತಾರೆ, ರಾತ್ರಿ 1ರಿಂದ 3ರ ನಡುವೆ ಅಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಿರೋಂಥ ಶಬ್ದ, ಯಾರೋ ಒಬ್ರು ಉಸಿರಾಡ್ತಿರುವಂತ ಶಬ್ದ, ಯಾರೋ ಒಬ್ರು ಅಳತೆ ಮಾಡ್ತಾ ಇರುವಂತ ಶಬ್ದ, ಯಾರೋ ಒಬ್ರು ಕಲ್ಲಿಗೆ ಏನೋ ಕುಡ್ತಿರುವಂತ ಶಬ್ದ ಕೇಳಿಸುತ್ತೆ ನಮ್ಗೆ ಅಂತ. ಈ ಮಾತನ್ನ ನಾನು ನಿಮ್ಗೆ ಭಯಪಡಿಸಲು ಹೇಳ್ತಾ ಇಲ್ಲ. ಮುಗಿಯಲಾಗದ ಕೆಲಸಗಳು ಇತ್ತು ಅಂದ್ರೆ ಆತ್ಮಗಳು ಇಂದು ಕೂಡ ಅಲಿತಾನೆ ಇರುತ್ತೆ. ಮುಗಿಯಲಾಗದ ಸಂಬಂಧಗಳು ಇತ್ತು ಅಂದ್ರೆ ಆತ್ಮಗಳು ಇಂದಿಗೂ ಕೂಡ ಅಲಿಯುತ್ತಲೇ ಇರ್ತವೆ. ಮುಗಿಯಲಾಗದ ಕ್ಷಮೆ ಇತ್ತು ಅಂದ್ರೆ ಆತ್ಮಗಳು ಇಂದಿಗೂ ಕೂಡ ಅಲಿಯುತ್ತವೆ. ನಿಮ್ಮ ಜೀವನದಲ್ಲಿ ಇನ್ನೂ ಯಾರಿಗಾದ್ರೂ ಕ್ಷಮಿಸ್ಬೇಕು ಅನ್ನೋದು ಬಾಕಿ ಇದೆನಾ? ನಿಮ್ಮನ್ನೇ ಕ್ಷಮಿಸಿಕೊಳ್ಳಲು ಇನ್ನೂ ಬಾಕಿ ಇದೆಯಾ? ಅವರು ಎಂದಿಗೂ ಕೂಡ ಕಾಡೋದಿಲ್ಲ, ಆದ್ರೆ ನಾವು ಜೀವಂತ ಇರೋರು ಸದಾಕಾಲ ಕಾಡುತ್ತಲೇ ಇರ್ತೀವಿ. ನಮ್ಮ ಮೌನದಿಂದ, ನಮ್ಮ ಕ್ಷಮಿಸದ ಕೋಪದಿಂದ ನಾವು ಸಾಯುವ ಮೊದಲು ಒಂದು ಕೆಲಸ ಮಾಡಬೇಕು. ನಮ್ಮಲ್ಲಿರುವಂತ ಎಲ್ಲ ಮಾತುಗಳನ್ನು ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು. ಅವಾಗ ನಮಗೆ ಒಂದು ತೃಪ್ತಿ ಆಗತ್ತೆ. ಕೆಲವೊಂದು ಆತ್ಮಗಳು ನಮ್ಮನ್ನು ಕೊಲ್ಲೋದಿಲ್ಲ, ನಮ್ಮನ್ನು ರಕ್ಷಿಸತ್ತೆ, ನಮಗೆ ಗೈಡ್ ಮಾಡ್ತಾವೆ. ಸೊ ಇಲ್ಲಿ ನಮಗೆ ಕಾಣಿಸೋದು ಅದನ್ನೇ. ಕರ್ನಲ್ ಬಾರ್ಗನವನು ಅವನು ಯಾರಿಗೂ ಕೂಡ ಹಾನಿ ಉಂಟು ಮಾಡ್ತಾ ಇರಲಿಲ್ಲ, ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದ. ಸೊ ಅವನು ಒಂದು ತಪ್ಪು ಮಾಡಿರಬಹುದು, ಆ ₹1 ಶಿಕ್ಷೆ ಅವರಿಗೆ ಕೊಟ್ಟಿರಬಹುದು, ಹರಾಜಿಗೆ ಇಟ್ಟಿರಬಹುದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರಬಹುದು. ಆದ್ರೆ ಅವರು ಇಂದಿಗೂ ಕೂಡ ಯಾರನ್ನೂ ಸಾಯಿಸಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಒಳ್ಳೆದನ್ನೇ ಮಾಡ್ಕೊತಾ ಬಂದಿದ್ದಾರೆ. ಮುಂದೆನೂ ಕೂಡ ಆಗತ್ತೆ ಅಂತ ಹೇಳಿ ಅನ್ಕೋತೀನಿ ನಾನು. ಸೊ ಇವಾಗ್ಲೂ ಕೂಡ ನೀವು ಬಾರ್ಗ್ ಅನ್ನೋ ಒಂದು ಊರಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಆ ಕರ್ನಲ್ ಬಾರ್ಗನ್ ಅವರ ಸಮಾಧಿ ಕೂಡ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಇದೇ ತರ ಮಿಸ್ಟ್ರಿ ಮತ್ತು ಹಾರರ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.